ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ ಮೀಸಲಾತಿ ಪದ್ಧತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ ನಿಮಗೆ ನೇಮಕಾತಿ ಸದ್ಯಕ್ಕೆ ಆಗೋ ಡೌಟ್ ಅಂತ. ಇದನ್ನ ಮನೆಯ ಕಾಂಗ್ರೆಸ್ ನ ನಾಯಕರೇ ಹೇಳ್ತಾ ಇರೋದು. ಮಾದಿಗ ಮತ್ತು ಅದಕ್ಕೆ ಸಂಬಂಧಿಸಿದ ಜಾತಿಗೆ ಯಾವುದೇ ಅನ್ಯಾಯವಾಗದಂತೆ ಒಳ ಮೀಸಲು ಜಾರಿಯಾಗಬೇಕು. ಆದರೆ ಹುದ್ದೆ ಅಥವಾ ಪ್ರವೇಶಾತಿ ಅವಕಾಶ 15ಕ್ಕಿಂತ ಕಡಿಮೆ ಇದ್ದರೆ ಈಗಿನ ಪದ್ಧತಿಯಲ್ಲಿ ಒಳ ಮೀಸಲಾತಿ ಜಾರಿ ಸಮಸ್ಯೆ ಕೂಡ ಆಗ್ತದೆ. ಮರಳಿ ಉಳ್ಳವರಿಗೆ ಅವಕಾಶ ಸಿಗುತ್ತೆ. ಅದರಿಂದ ಒಬಿಸಿ ವರ್ಗದ ಮೀಸಲಾತಿ ಪದ್ಧತಿಯಂತೆ ಜಾರಿ ಮಾಡಬೇಕು ಅಂತ ಹೇಳಿ ಮಾಜಿ ಸಚಿವರಾದ ಆಂಜನೇಯ ಅವರು ಆಗ್ರಹಿಸಿದ್ದಾರೆ. ಅವರು ಮಾತನಾಡಿದ್ದಾರೆ. ಎಸ್ಸಿ ವರ್ಗದ ಒಳ ಮೀಸಲಾತಿ ಸದ್ಯ ಸರ್ಕಾರ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ, ರೋಸ್ಟರ್ ಪ್ರಕಟ ಮಾಡಿದೆ. ಅದು ಸರಿ ಇಲ್ಲ. ಅದು ಹಿಂದುಳಿದ ವರ್ಗಗಳಿಗೆ ಅನುಸರಿಸುವ ರೋಸ್ಟರ್ ಪದ್ಧತಿ ಮೂಲಕ ನೇಮಕಾತಿ ಜಾರಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸರ್ಕಾರ ಈಗ 54,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಒಳ ಮೀಸಲಾತಿ ಸ್ಪಷ್ಟನೆ ಇಲ್ಲ. ಒಳ ಮೀಸಲಾತಿ ಜಾರಿ ಮಾಡದ ಹೊರತು ನೀವು ಯಾವುದೇ ರೀತಿ ಹುದ್ದೆಗಳ ಭರ್ತಿ ಮಾಡಬಾರದು. ಅದನ್ನು ನಾವು ಒಪ್ಪೋದಿಲ್ಲ. ಮಾದಿಗ ಸಮುದಾಯದ ಜನ ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಇದರಿಂದ ನಾವು ಒಳ ಮೀಸಲಾತಿ ಸಮರ್ಪಕವಾಗಿ ಜಾರಿ ಮಾಡೋದಕ್ಕೆ ಆಗೋದಿಲ್ಲ. ವ್ಯವಸ್ಥೆ ವಿರುದ್ಧ ನಾವು ಓಡಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ ಅಂತ. ರೋಸ್ಟರ್ ನಿಮಗೆ ಸಮಸ್ಯೆ ಕೂಡ ಆಗಿರೋ ಕಾರಣ ನಿಮಗೆ ಗೊತ್ತಿರೋಕ್ಕೆ ಸಮಿತಿ ರಚನೆ ಮಾಡ್ತೀವಿ, ನಾವು ನಿರ್ಧಾರ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದು. ರೋಸ್ಟರ್ ಪ್ರಕಟವಾಯಿತು. ರೋಸ್ಟರ್ನಲ್ಲಿ ಸ್ವಲ್ಪ ಸಮಸ್ಯೆ ಅಂತ ಹೇಳಿ ನಿಮಗೆ ಮಾಹಿತಿ ಬಂದಿತ್ತು. ಅದೇ ಮಾಹಿತಿಯ ಪ್ರಕಾರ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾದಿಗ ಸಮುದಾಯದವರು. ಆ ರೀತಿ ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾಯ್ದು ನೋಡೋಣ. ಈ ರೀತಿ ರೋಸ್ಟರ್ಗಳಲ್ಲಿ ಸಮಸ್ಯೆ ಇರೋ ಕಾರಣ ನಿಮಗೆ ನೇಮಕಾತಿ ಸದ್ಯಕ್ಕೆ ಡೌಟ್ ಅಂತ ಹೇಳಿ ಮಾಹಿತಿ ಬರ್ತದೆ. ಈ ರೀತಿ ರೋಸ್ಟರ್ ಸರಿಪಡಿಸದೆ ಹೋದ್ರೆ, ರೋಸ್ಟರ್ ಸರಿ ಇಲ್ಲ ಅಂದ್ರೆ ನೇಮಕಾತಿ ಆಗೋದು ಸಂಪೂರ್ಣ ಡೌಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.